ನೋಡಿ, ಒಂದು ಕೇಸ್ ಅವನ ಮೇಲೆ ಆದಾಗ, ಪೊಲೀಸ್ ಇಲಾಖೆ ಇಂಥ ಕೊಲೆಗಳಾದಾಗ, 2-3 ಘಟನೆಗಳಾದಾಗ ಅವ್ರ ಮೇಲೆ ಹಾಕ್ತಾರೆ. ಈಗ ಆದರೆ ಇಲ್ಲೇ ಇರ್ತಕ್ಕಂಥದ್ದು ರೌಡಿ ಶೀಟರ್ ಅನ್ನತಕ್ಕಂಥ ಪ್ರಶ್ನೆ ಅಲ್ಲ. ಅವಾಗ ಕಳೆದ 2 ವರ್ಷಗಳಿಂದ ಯಾವುದೇ ಕೇಸ್ಗಳಿಲ್ಲ. ಆ ನಂತರ ಮಾಡಿರ್ತಕ್ಕಂಥ ಘಟನೆಗಳೆಲ್ಲ ಯಾವುದೇ ಇದರಲ್ಲಿ ಸಿಕ್ಕೊಳ್ಳಿಲ್ಲ. ಅಂಥದ್ದು ಯಾವುದಾದ್ರೂ ಇದ್ದರೆ ನ್ಯಾಯಾಲಯದಲ್ಲಿದೆ, ಆ ನ್ಯಾಯಾಲಯ ತೀರ್ಮಾನ ಮಾಡಬೇಕಿತ್ತು. ಅದನ್ನು ಗೃಹ ಸಚಿವರು ತೀರ್ಮಾನ ಮಾಡಲಿಕ್ಕೆ, ಗೃಹ ಸಚಿವರು ಯಾರು, ನ್ಯಾಯಾಲಯದ ಮುಂದಿದೆ ಆ ಕೇಸು, ನ್ಯಾಯಾಲಯದ ತೀರ್ಮಾನ ಮಾಡಲಿ. ಈಗ ಅವ ಹಿಂದೂ ಸಮಾಜ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ. ಹಿಂದೂ ಸಮಾಜ ಇಂಥ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ. ಇವತ್ತು ಕುಮ್ಡಿಯಲ್ ಮೇಲೆ, ಇವತ್ತು ಶರಣ್ ಬಂಪುವೆಲ್ ವಿಶ್ವ ಹಿಂದೂ ಪರಿಷತ್ ನಾಯಕ ಅನ್ನುವ ಕಾರಣಕ್ಕೋಸ್ಕರ ಅವನ ಮೇಲೆ ಹಾಕಿದ್ದಾರೆ. ಅವು ಹಿಂದೂ ಸಮಾಜ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು. ಯಾವುದೇ ರೌಡಿ ಲಿಸ್ಟ್ನ ಒಳಗಡೆ ಇದ್ದಾರೆ ಅಥವಾ ಅವರು ಹಾಗೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ. ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋದಕ್ಕೆ, ಹಿಂದೂ ಸಮಾಜ ಹೋರಾಟ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹತ್ಯೆಗಳು ನಡೀತಾ ಇದ್ದಾವೆ. ಹಿಂದೂಗಳ ರಕ್ಷಣೆ ಯಾರ್ಯಾರು ಮಾಡ್ತಾರೋ ಅವರನ್ನು ಹತ್ಯೆ ಮಾಡೋದಕ್ಕೆ ಟಾರ್ಗೆಟ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಆ ಟಾರ್ಗೆಟ್ ಗ್ರೂಪ್ನ ಒಂದು ಅಂಶಗಳು ಪ್ರಾರಂಭ ಆಗಿದ್ದಾವೆ. ಸರ್ಕಾರ, ಗೃಹ ಸಚಿವರು ಜವಾಬ್ದಾರಿಯಿಂದ ಇದನ್ನು ನಿರ್ವಹಣೆ ಮಾಡಬೇಕು. ಯಾರ್ಯಾರ ಬಗ್ಗೆ ಗೂಬೆ ಕೂರಿಸುವಂಥ ಕೆಲಸ ಅವ್ರದ್ದಲ್ಲ. ಸರ್ಕಾರ ವಿಫಲ ಆಗಿದೆ, ಅದಕ್ಕೋಸ್ಕರ ಇವನ ಮೇಲೆ ಗೂಬೆ ಕೂರಿಸ್ತಾರೆ. ಸರ್ಕಾರ ಮೊದಲಿಗೆ ಅವರ ಕರ್ತವ್ಯವನ್ನು ಮಾಡಲಿ, ಗೃಹ ಸಚಿವರು ಅವರ ಕರ್ತವ್ಯವನ್ನು ಮಾಡಲಿ. ಅವರು ನೋಡಿ, ಈಗಾಗಲೇ ಅದರಲ್ಲಿ ಬಂದಿರತಕ್ಕಂಥದ್ದು ಫಾಜಿಲ್ನ ತಮ್ಮ ಫಂಡಿಂಗ್ ಮಾಡಿದ್ದಾನೆ, ಸರ್ಕಾರ ಕೊಟ್ಟ ಹಣವನ್ನೇ ಉಪಯೋಗ ಮಾಡಿದ್ದಾನೆ ಅಂತ ಇದು ಪೂರ್ಣ ತನಿಖೆ ಆಗಲಿ. ಎರಡನೇದು ರೌಡಿ ಲಿಸ್ಟ್ ಅಂತ ಹಾಕಿದರೆ ಇವರು ಯಾರು ಗೃಹ ಸಚಿವರು ಹೇಳಿದರೆ, ಇವರು ಸರ್ಕಾರದಲ್ಲಿರುವ ಎಲ್ಲ ಮಂತ್ರಿಗಳು ಅದೇ ಅಂತ ಹೇಳಬೇಕಾದಿತ್ತು. ಎಲ್ಲರೂ ಜೈಲಿಗೆ ಹೋಗಿ ಬಂದವರೇ ಇರೋದು ಜಾಸ್ತಿ. ಎಲ್ಲರ ಮೇಲೂ ಕೇಸುಗಳಿದ್ದಾವೆ. ಸಿದ್ದರಾಮಣ್ಣಯಿಂದ ಹಿಡಿದು DKಶಿಯಿಂದ ಹಿಡಿದು ಎಲ್ಲರದ್ದು ಎಷ್ಟೆಷ್ಟು ಕೇಸಿದೆ ಹುಡುಕಲಿ. ಇವರೆಲ್ಲರೂ ರೌಡಿಗಳ, ಅದಕ್ಕೆ ಉತ್ತರ ಕೊಡಲಿ ಅವರು. ನೋಡಿ, ರಾಜ್ಯ ಸರ್ಕಾರ ಯಾವುದನ್ನು ಮಾಡಿದರೂ ಈ ಸರ್ಕಾರದ ಯೋಚನೆ, ನಾನು ಹೇಳಿದೆ ಈ ಸರ್ಕಾರದ ಯೋಚನೆ ತಪ್ಪಿದೆ. ಹೇಳಿದಲ್ಲ, ಆವತ್ತಿಂದ ಇವತ್ತಿನವರೆಗೆ ನೋಡಿದರೆ ಹಿಂದೂ ಸಮಾಜ ಬೇಡ, ಭಾರತ ಮಾತೆಗೆ ವಿರೋಧ ಮಾಡಿದವ್ರದ್ದು ಬಂಧನ ಮಾಡ್ತಾಯಿಲ್ಲ, ಪಾಕಿಸ್ತಾನ ಜಿಂದಾಬಾದ್ ಹೇಳಿದವ್ರದ್ದು ಬಂಧನ ಮಾಡೋದಿಲ್ಲ, ಮುಖ್ಯಮಂತ್ರಿಗೆ ಅವಹೇಳನ ಮಾಡಿದರೂ ಬಂಧನ ಮಾಡೋದಿಲ್ಲ, ಗೃಹ ಸಚಿವರಿಗೆ ಧಮಕಿ ಹಾಕಿದರೂ ಬಂಧನ ಮಾಡೋದಿಲ್ಲ. ಆದರೆ ಹಿಂದೂ ಸಮಾಜ ಯಾವುದೋ ಒಬ್ಬ ಹುಡುಗ ತಪ್ಪಿ ಬಡಿದ್ರೂ ಅವನನ್ನು ಬಂಧನ ಆಗ್ತದೆ. ಹೇಳಿದರೆ ಇದೆಲ್ಲವೂ ಇರತಕ್ಕಂಥದ್ದು ಹಿಂದೂಗಳ ವಿರೋಧ ನೀತಿ, ವಿರೋಧಿಸುವುದಕ್ಕೆ, ಹಿಂದೂಗಳನ್ನು ಬಂಧಿಸುವುದಕ್ಕೆ. ಹಾಗಾಗಿ ಇದರ ಮೇಲೂ ವಿಶ್ವಾಸಗಳು ಹೋಗಿದ್ದಾವೆ ನಮಗೆ. ಅವ್ರು ಮಾಡಲಿ, ಎಲ್ಲ ಸಮುದಾಯಗಳಿಗೆ ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಲಿ, ಮತ್ತೆ ಅವ್ರ ಮೇಲೆ ವಿಶ್ವಾಸ ಇಡ್ಬೋದು. ಹಾಗಾಗಿ ಈಗ ಮಾಡ್ತಕ್ಕಂಥ ಎಲ್ಲ ಫೋರ್ಸ್ಗಳೇನಿದ್ದಾವೆ ಅದು ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತದೆ. ಅದೇ ಹೇಳಿದೆ, ಇವತ್ತು ಇನ್ನೂ 2 ಕಾರ್ಯಕರ್ತರ ಮೇಲೆ ಧಮಕಿ ಹಾಕತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದೆ. ನಿನ್ನೆ ಗೃಹ ಸಚಿವರು ಬಂದ್ದಾರೆ, ಸಭೆ ಮಾಡಿದ್ದಾರೆ. ಆ ಸಭೆಯ ನಂತರ 2 ಬಂದಿದೆ. ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆಯಾ ಅಥವಾ ಇಂಥದ್ದನ್ನೆಲ್ಲ ತಡೆ ಹಿಡಿಯುವಂಥ ಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯಾ? ಯಾವುದೂ ಅರ್ಥನೇ ಆಗ್ತಾಯಿಲ್ಲ. ಆಗೀಗ ಒಂದು ದಿವಸ ಆಯ್ತು, ಯಾರ್ದು ಬಂಧನದ ಪ್ರಕ್ರಿಯೆಗಳು ನಡೆದಿಲ್ಲ, ಅದರ ಬಗ್ಗೆ ತನಿಖೆ ಮಾಡುವಂಥ ಯಾವ ಪ್ರಕ್ರಿಯೆಗಳು ನಡೆದಿಲ್ಲ. ನಾನು ಇವತ್ತು ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ, ಆ ಇಬ್ಬರೂ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು, ಪೊಲೀಸನ್ನು ಕೊಡಬೇಕು ಮತ್ತು ರಕ್ಷಿಸಬೇಕು. ಮತ್ತು ಯಾರು ಬರೆದಿದ್ದಾರೋ ಅವರನ್ನು ತಕ್ಷಣ ಬಂಧಿಸಬೇಕು. ಎಲ್ಲಿಯಾದರೂ ಕಾಂಗ್ರೆಸ್ ನಾಯಕರು ಸುಹಾಸ್ ಮನೆಗೆ ಹೋದರೆ ನಾವು ರಾಜೀನಾಮೆ ಕೊಡ್ತೀವಿ ಹೇಳಿದ್ರೆ ಇದು ಯಾವ ರೀತಿಯ ರಾಜಕಾರಣ? ಕಾಂಗ್ರೆಸ್ ಇಂತಹ ರಾಜಕಾರಣಕ್ಕೆ ತುಪ್ಪ ಸರಿದಿದ್ದರ ಪರಿಣಾಮ ಇವತ್ತು ಕಾಂಗ್ರೆಸ್ ಅನುಭವಿಸ್ತಾ ಇದೆ. ಹಾಗಾಗಿ ಹೇಳಿದೆ, ಇಂತಹ ಮಾನಸಿಕತೆಗಳಿಗೆ ಇವತ್ತು ಶಕ್ತಿ ತುಂಬ್ತಾ ಇದೆ ಕಾಂಗ್ರೆಸ್ನ ಆಡಳಿತ. ಆ ಕಾರಣಕ್ಕೋಸ್ಕರ ನಿರಂತರವಾಗಿರ್ತಕ್ಕಂಥ ಹತ್ಯೆಗಳು ನಡೀತಾ ಇದ್ದಾವೆ. ಇದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.